ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಮನವಿಗೆ ಸ್ಪಂದಿಸಿದ ವರ್ತಕರು ಜುಲೈ 25ರಂದು ಬಂದ್ಗೆ ಕರೆ ನೀಡಿದ್ದ ವರ್ತಕರು ಬಂದ್ ಅನ್ನು ವಾಪಸ್ ತೆಗೆದುಕೊಳ್ಳಲು ಒಪ್ಪಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮನವಿಗೆ ಸ್ಪಂದಿಸಿದ ವರ್ತಕರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂದ್ಗೆ ಕರೆ ಕೊಡಲಾಗಿತ್ತು 25ನೇ ತಾರೀಕಿಗೆ. ಸಿಎಂ ಸಿದ್ದರಾಮಯ್ಯನವರ ಮನವಿಗೆ ಸ್ಪಂದಿಸಿದ ವರ್ತಕರು ಬಂದನ್ನ ವಾಪಸ್ ಪಡೆದಿದ್ದಾರೆ. ಜುಲೈ 25ರಂದು ಬಂದ್ಗೆ ಕರೆ ನೀಡಿದ್ರು ವರ್ತಕರೆಲ್ಲರೂ ಕೂಡ. ಈ ಬಾರಿ ಹಾಲನ್ನ ಕೂಡ ನಾವು ಹಾಲಿನ ವಾಹನಗಳನ್ನು ಕೂಡ ಬಿಡೋದಿಲ್ಲ, ಬಂದ್ ಮಾಡ್ತೀವಿ ಅಂತ. ಸೊ ವರ್ತಕರ ಜೊತೆ ಮುಖ್ಯಮಂತ್ರಿ ಅವರು ಸಭೆಯನ್ನ ನಡೆಸಿದ್ರು ಕೃಷ್ಣಾದಲ್ಲಿ. ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ. ಹೀಗಾಗಿ ಪ್ರತಿಭಟನೆ ಇಲ್ಲ 25ನೇ ತಾರೀಕು ಅಂತ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಜೊತೆ ವರ್ತಕರ ಸಭೆ ಫಲಪ್ರದಾಯವಾಗಿದೆ. ವರ್ತಕರೇನು 25ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ರು, ಈ ಬಂದನ್ನ ಹಿಂದೆ ಪಡೆಯುವಂತೆ ಸಿದ್ದರಾಮಯ್ಯನವರು ಮನವಿ ಮಾಡಿದ್ರು. ಇದಕ್ಕೆ ವರ್ತಕರು ಸ್ಪಂದಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 25ನೇ ತಾರೀಕಿದ್ದಂತಹ ಬಂದ್ ನಡೆಯೋದಿಲ್ಲ ಅಂತ ಧ್ವನಿಯಲ್ಲಿ ಖಂಡಿಸ್ತಾ ಇದ್ದಾರೆ. ತೆರಿಗೆಯಿಂದ ವಂಚನೆ ಆಗ್ತಾ ಇದೆ. ಚಿಕ್ಕ ಪುಟ್ಟ ಬಡ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯುವಂತ ಪ್ರಯತ್ನ ಇದಾಗಿದೆ. ಈಗ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಎಷ್ಟರ ಮಟ್ಟಿಗೆ ಸರಿ ಅಂತ. ರೊಚ್ಚಿಗೆದ್ದಂತಹ ವರ್ತಕರು ಬಂದ್ಗೆ ಕರೆ ಕೊಟ್ಟಿದ್ರು. ಜುಲೈ 25ರಂದು ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ರು. ಬಂದ್ನ ತೀವ್ರತೆ ಪ್ರಮಾಣ ಹೇಗಿರುತ್ತೆ ಅಂತ ಮೊದಲೇ ಅರ್ಥಕೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ನಡೆಸಿದ್ರು. ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಯಿತು. ಒಬ್ಬ ಬಡ ವ್ಯಾಪಾರಿ ಹೊಟ್ಟೆ ಮೇಲೆ ಯಾವ ರೀತಿ ಇದು ಬಿಸಿ ತಡ್ತಾ ಇದೆ ಇದರದು ಅಂತ ಪರಿಣಾಮವನ್ನ ಅರ್ಥಕೊಂಡ್ರು ಅಂತ ಕಾಣಿಸುತ್ತೆ ಮುಖ್ಯಮಂತ್ರಿ ಅವರು. ಪರಿಣಾಮವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರಿತುಕೊಂಡು ಮುಂದೆ ಆಗಬಹುದಾದ ಅನಾನುಕೂಲಗಳು, ಏಕೆಂದ್ರೆ ಈ ಬಾರಿ ವರ್ತಕರು ಬಹಳ ನೇರವಾಗಿ ಖಡಕ್ಕಾಗಿ ಸ್ಪಷ್ಟವಾದ ಸಂದೇಶವನ್ನ ರವಾನಿಸಿ ಬಿಟ್ಟಿದ್ರು. ಹಾಲನ್ನ ಕೂಡ ವ್ಯಾಪಾರ ಮಾಡೋದಿಲ್ಲ ಅಂತ. ಹಾಲು ಕೂಡ ವ್ಯಾಪಾರ ಆಗೋದಿಲ್ಲ. ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ಬಿಡ್ತಾ ಇತ್ತ ಅಂತ. ಏಕೆಂದ್ರೆ ಈ ಹಿಂದೆಯಿಂದ ಯಾವುದೇ ಬಂದ್ಗಳನ್ನು ನಾವು ನೋಡಿದ್ರೆ ಮೆಡಿಕಲ್ ಶಾಪ್ಗಳನ್ನು, ಆಸ್ಪತ್ರೆಗಳನ್ನು ತುರ್ತು ಸೇವೆ ಅಂತ ನಾವೇನು ಕರಿತೀವಿ, ಆ ತುರ್ತು ಸೇವೆಗಳ ಲಭ್ಯತೆಯಲ್ಲಿ ಇರ್ತಾ ಇತ್ತು. ಯಾವುದೇ ಬಂದಾಗಲಿ, ಅದು ಕಾವೇರಿ ವಿಚಾರಕ್ಕಿರ್ಬೋದು, ಬೇರೆ ಬೇರೆ ಅನ್ಯಾಯಕ್ಕೊಳಗಾದಂಥ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಅದನ್ನು ಖಂಡಿಸೋ ಸಂದರ್ಭದಲ್ಲಾಗಿರ್ಬೋದು, ಹಲವು ವಿಚಾರಗಳ ಹಿನ್ನೆಲೆಯಲ್ಲಿ ಬಂದ್ಗಳು ನಡೀತಾ ಇತ್ತು. ಆದರೆ ಅದರ ಪ್ರಮಾಣ ಯಾವ ರೀತಿ ಇರ್ತಾ ಇತ್ತು? ತುರ್ತು ಸೇವೆಗಳು ಅನ್ನಿಸ್ಕೊಳ್ಳುವಂತಹ ವ್ಯಾಪ್ತಿ, ಆಸ್ಪತ್ರೆ ಇರ್ಬೋದು, ಹಾಲು ಇರ್ಬೋದು, ಈ ಥರದ ಅನಿವಾರ್ಯತೆಗಳು ಏನಿದೆ ಜನರಿಗೆ, ಇದನ್ನ ತಲುಪಿಸುವಂತಹ, ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ ನಡೀತಾ ಇತ್ತು. ಆದರೆ ಈಗ ಕರೆದಿರುವಂತಹ ವರ್ತಕರು ಕರೆದಿರುವಂತಹ ಬಂದ್ ಏನಿದೆಯಲ್ಲ, ಈ ಬಂದ್ನ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇರ್ತಾ ಇತ್ತು.